ಏನೋ ಬೆಂಗಳೂರಿನ ಆರ್ಬಿಐ ಕೇಂದ್ರ ಕಚೇರಿಯ ಮುಂಭಾಗ ಇವತ್ತು ಜನವೋ ಜನ ಹಳೆ 500 ಮತ್ತು 1000 ರೂಪಾಯಿ ನೋಟುಗಳ ಬದಲಾವಣೆ ಮಾಡಿಕೊಳ್ಳೋಕೆ ಮೈಸೂರು, ಮಂಡ್ಯ, ಶಿವಮೊಗ್ಗ, ಹುಬ್ಬಳ್ಳಿ, ಬೆಳಗಾವಿ, ಗದಗ ಸೇರಿದಂತೆ ನಾನಾ ಕಡೆಗಳಿಂದ 70ಕ್ಕೂ ಅಧಿಕ ಮಂದಿ ಆಗಮಿಸಿದ್ರು. ಆದರೆ ಆರ್ಬಿಐನ ಅಧಿಕಾರಿಗಳು ಹಳೆ ನೋಟನ್ನ ಈ ಕಚೇರಿಯಲ್ಲಿ ಸ್ವೀಕರಿಸ್ತಾ ಇಲ್ಲ, ಚೆನ್ನೈ ಕಚೇರಿಯನ್ನ ಸಂಪರ್ಕಿಸಿ ಅಂತ ಹೇಳ್ತಾರೆ. ಇದರಿಂದ ಗರಂ ಆದಂತ ಸಾರ್ವಜನಿಕರು ಆರ್ಬಿಐ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಹಳೆ 500 ಮತ್ತು 1000 ರೂಪಾಯಿ ನೋಟ್ಗಳ ಬದಲಾವಣೆ ವಿಚಾರವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಇವತ್ತು ಬೆಂಗಳೂರಿನಲ್ಲಿರುವಂತಹ ಆರ್ಬಿಐ ಕಚೇರಿಯ ಮುಂಭಾಗ, ಆರ್ಬಿಐ ಕೇಂದ್ರ ಕಚೇರಿ ಮುಂಭಾಗ ಸಾಕಷ್ಟು ಜನ ಈಗಾಗಲೇ ಆಗಮಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಕೂಡ ಅನೇಕರು ತಮ್ಮ ಹಳೆ ನೋಟನ್ನ ಎಕ್ಸ್ಚೇಂಜ್ ಮಾಡೋ ಸಂಬಂಧ ಆರ್ಬಿಐ ಮುಂದೆ ಜಮಾಯಿಸಿದ್ದಾರೆ. ಆದರೆ ಎಲ್ರಿಗೂ ಕೂಡ ಈಗಾಗಲೇ ಆರ್ಬಿಐ ಮೇಲೆ ಗರಂ ಆಗಿದ್ದಾರೆ. ಯಾಕೆಂದ್ರೆ ಇವತ್ತು ಬೆಳಗ್ಗೆಯಿಂದ ಈ ಭಾಗದಲ್ಲಿ ಕಾಯ್ತಾ ಇದ್ರು ಕೂಡ ಯಾರು ಕೂಡ ಅಧಿಕಾರಿಗಳಾಗಲಿ ಅಥವಾ ಇನ್ನಿತರ ಬೇರೆ ಯಾರು ಕೂಡ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಯಾವುದೇ ಎಕ್ಸ್ಚೇಂಜ್ ಅನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದಲೇ ನೋಡ್ಬೋದು ಸಾಕಷ್ಟು ಮಂದಿ ಈ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟನ್ನು ಹಿಡ್ಕೊಂಡು ಜೊತೆಗೆ ID ಕಾರ್ಡನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ಬೆಳಗ್ಗೆಯಿಂದಲೇ ಆರ್ಬಿಐ ಮುಂದೆ ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿ ಆರ್ಬಿಐ ಅಧಿಕಾರಿಗಳು ಇವರಿಗೆ ನೀಡಿರುವಂತಹ ಮಾಹಿತಿ ಪ್ರಕಾರ ಇಲ್ಲಿ ಯಾವುದೇ ರೀತಿಯಂಥ ಎಕ್ಸ್ಚೇಂಜ್ಗಳನ್ನು ಮಾಡಲ್ಲ. ಬದಲಾಗಿ ದೂರದ ಚೆನ್ನೈಯಲ್ಲಿ ಈ ಒಂದು ಎಕ್ಸ್ಚೇಂಜ್ ಪ್ರಕ್ರಿಯೆ ನಡೆಯುತ್ತೆ, ನೀವು ಅಲ್ಲಿಗೆ ಹಣವನ್ನು ತಲುಪಿಸಿ ಅಲ್ಲೇ ಬದಲಾವಣೆಯನ್ನು ಮಾಡ್ಕೊಳ್ಳಿ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಲ್ಲದೆ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಕೇವಲ ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು, ರಾಯಚೂರು, ಧಾರವಾಡ, ಹುಬ್ಬಳ್ಳಿ, ಅದೇ ರೀತಿ ಬೆಳಗಾವಿ, ಗದಗ, ಶಿವಮೊಗ್ಗ ಹೀಗೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಮಾತಾಡೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ನೀವು ಎಲ್ಲಿಂದ ಬಂದಿದ್ದೀರಾ, ಏನು ಹೇಳ್ತಾ ಇದ್ದಾರೆ? ಈಗ ಮಾರ್ಚ್ 31 ತನಕ ಕೊನೆ ದಿನಾಂಕ ಇರೋದು. ಹುಬ್ಳಿಯಲ್ಲಿ ಇರೋದು ನಾನು. ಇಲ್ಲಿ ನನ್ನ ಮಗಳ ಸೇವಿಂಗ್ ಮಾಡಿರೋ ಅಮೌಂಟು ಉಳಿದಿದೆ ಸರ್. ಆ್ಯಕ್ಚುಲಿ ಅವಳಿಗೆ ಇಟ್ಕೊಂಡಿರೋದು ಗೊತ್ತಿಲ್ಲ, ಮನೆ ಎಕ್ಸ್ಚೇಂಜ್ ಮಾಡಿದ್ವಿ, ಏನೋ ಸ್ಮಾಲ್ ಅಮೌಂಟು ಸೇವ್ ಮಾಡಿರೋದು. ಮಗಳು 8 ವರ್ಷದ ಹುಡುಗಿ, ನನ್ನ ಮಗಳು ಸೇವ್ ಮಾಡಿದ್ದಾಳೆ. ಅದೊಂದು ಎಕ್ಸ್ಚೇಂಜ್ ಮಾಡಕ್ಕೆ ಬಂದರೆ ಮಾಡಲ್ಲ ಅಂತ ಇದ್ದಾರೆ. ಪ್ರಧಾನಮಂತ್ರಿಯವರು ಏನು ಹೇಳಿದ್ದಾರೆ, ಮಾರ್ಚ್ 31ವರೆಗೂ ನೀವು ಆರ್ಬಿಐಲಿ ಹೋಗ್ಬಿಟ್ಟು ಮಾಡ್ಕೋಬೋದು ಅಂತ ಹೇಳಿದರು. ದಿಸ್ ಇಸ್ ನಾಟ್ ಎ ನೆಗ್ಲಿಜೆನ್ಸಿ. ಇದೇನು ನಮ್ಮ ನೆಗ್ಲಿಜೆನ್ಸಿ ಏನಲ್ಲ. ಏನೋ 50 ದಿವಸ ಟೈಮ್ ಕೊಟ್ಟಿದ್ವಲ್ಲ, ಯಾಕೆ ಮಾಡ್ಕೊಂಡಿಲ್ಲ ಅಂತ ಕೇಳೋ ಅದು ಕ್ವಶನ್ ಅಲ್ಲ. ಯಾಕಂದರೆ ನಾವು ಪರ್ಪಸ್ ಏನೋ ಮಾಡ್ತಾ ಇರಲಿಲ್ಲ, ಬಂದವರು ಬೈ ಮಿಸ್ಟೇಕ್ಲಿ ಆಗಿದೆ. ಮನೆಯಲ್ಲಿ ಎಲ್ಲೋ ನಮಗೆ ಗೊತ್ತಿಲ್ಲದೆ ಇಟ್ಟಿದ್ದೀವಿ, ಯಾವುದೋ ಒಂದು ಚಿಕ್ಕ ಮಕ್ಕಳು ಇಟ್ಟಿದ್ದಾರೆ, ಅವ್ರು ಕಳಿಸಿಲ್ಲ. ಆಮೇಲೆ ಇವಾಗ ನೋಡಿದಾಗ ನೋಡಿ ನಿನ್ನೆ ಸಿಕ್ಕಿರೋದು ಇವತ್ತು ಬಂದರೆ ಈ ಥರ ಮಾತಾಡ್ತಾರೆ. ಏನು ಹೇಳ್ಬೇಕು ಹೇಳಿ ಇವ್ರಿಗೆಲ್ಲ? ಏನು ಉತ್ತರ ಕೊಡ್ತೀವಿ? ನೀವೇನು ಹೇಳ್ತೀರಾ? ನಿಮಗೆ ಒಳಗಡೆ ಅಧಿಕಾರಿಗಳು ಏನಂತ ಹೇಳಿದ್ರು? ಯಾಕೆ ಇಷ್ಟು ಡಿಲೇ ಆಯಿತು? ಇವಾಗ ಮಾಡಲ್ಲ, ಎಕ್ಸ್ಚೇಂಜ್ ಮಾಡಲ್ಲ, ನಮಗೆ ಮುಗ್ದೋಗಿದೆ ಡೇಟು ಅಂತ ಹೇಳಿದ್ರು. ನಮ್ಮ ಮಗ ಬುಕ್ ಒಳಗಡೆ ಇಟ್ಕೊಂಡಿದ್ದ, ಓದೋ ಹುಡುಗ. ಅದರಿಂದ ನಾನು ಇವಾಗ ನಿನ್ನೆ ನನ್ನ ಕೈ ಕೊಟ್ಟ, ಅದರಿಂದ ನಾನು ಬಂದು ಕೇಳಿದ್ದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮಾರ್ಚ್ 30ನೇ ತಾರೀಕು ತನಕ ಇದೆ ಅಂತ ಹೇಳಿದ್ರು. ಇಲ್ಲಿ ಮಾಡಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಚೆನ್ನೈಗೆ ಹೋಗ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಈಗ ಚೆನ್ನೈಗೆ ಹೋಗ್ಬೇಕಾಗಿರೋದು ಓನ್ಲಿ NRIs ಮಾತ್ರ ಚೆನ್ನೈನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಬೆಂಗಳೂರು ಆರ್ಬಿಐನಲ್ಲಿ ಅವಕಾಶ ಕೊಟ್ಟಿಲ್ಲ. ಬಟ್ ಸ್ಟಿಲ್ ಜನಸಾಮಾನ್ಯರಿಗೆ ಈಗ 1 ನೋಟು, 2 ನೋಟು, 5, 10 ನೋಟು ಎಲ್ಲೋ ಉಳಿದು ಸೇವ್ ಮಾಡಿ ಇಟ್ಟಿರ್ತಕ್ಕಂಥ ಮನಿನ ಇವ್ರು ಎಕ್ಸ್ಚೇಂಜ್ ಮಾಡೋಕ್ಕೆ ಅವಕಾಶ ಕೊಡ್ತಿಲ್ಲ ಅಂತಂದ್ರೆ ಏನಿದು ನ್ಯಾಯ? ಎಲ್ಲಿದೆ ನ್ಯಾಯ ಇದು? ನಾವೇನು ಮಾಡ್ಬೇಕು ಇವಾಗ? ಸಣ್ಣ ಅಮೌಂಟು, ದೊಡ್ಡ ಅಮೌಂಟು ನಾವು ಕೇಳ್ತಾ ಇಲ್ಲ. ನೀವೇ ನ್ಯೂಸ್ನವರು, ಚಾನಲ್ನವರು ದೊಡ್ಡದಾಗಿ ಹೇಳಿದ್ರು ಡಿಸೆಂಬರ್ 31ವರೆಗೂ ಬ್ಯಾಂಕಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಏನಾರ ಸೇವ್ ಆಗಿದ್ರೆ, ಉಳ್ಕೊಂಡಿದ್ರೆ ಅಫಿಡೇವಿಟ್ ಹಾಕ್ಬಿಟ್ಟು ಮಾರ್ಚ್ 31ವರೆಗೂ ನೀವು ಆರ್ಬಿಐನಲ್ಲಿ ಸಲ್ಲಿಸ್ಬೋದು ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ಗೆಜೆಟ್ ನೋಟಿಫಿಕೇಶನ್ ಕೊಡಿ. ಗೆಜೆಟ್ ನೋಟಿಫಿಕೇಶನ್ ಯಾವುದೇ ರೀತಿ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಇದ್ದಿದ್ದು ಡಿಸೆಂಬರ್ 31ವರೆಗೂ ಮಾತ್ರನೇ, ಅದಾದ್ಮೇಲೆ ಯಾವುದೂ ಇಲ್ಲ. ಇದ್ರೆ ಕೊಡಿ ಅಂತ ಕೇಳ್ತಾರೆ. ಸ್ವಾಮಿ, ನ್ಯೂಸಲ್ಲಿ ನೋಡಿದ್ದೀವಿ, ನ್ಯೂಸಲ್ಲಿ ನಿಮ್ಮ ಸ್ಟೇಟ್ಮೆಂಟು ಕೂಡ ನೋಡಿ, ನಾವು ಬ್ಯಾಂಕಲ್ಲೆಲ್ಲ ಕಟ್ಟಿದ್ದು ಹಳೆ ನೋಟ. ಅದೇ ಪ್ರಕಾರ ಸುದ್ದಿ ಪ್ರಕಾರ ನಾವು ಇವತ್ತು ಬಂದಿದ್ದೀವಿ ಅಂತಾರೆ. ನ್ಯೂಸ್ನಲ್ಲಿ ಹೇಳಿದ್ದೆಲ್ಲ ಬೋಗಸ್ಸು, ಅದು ಬೋಗಸ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ಏನು ಮಾಡಬೇಕು ಮುಂದೆ ನೀವೇ ಹೇಳ್ಬೇಕು ನನಗೆ ಇವಾಗ. ಇದು ಇಲ್ಲಿ ನಡೆದಿರುವಂತಹ ಸಾರ್ವಜನಿಕರು ಹೇಳ್ತಾ ಇರುವಂತಹ ಮತ್ತು ಬೆಳಗ್ಗೆಯಿಂದಲೇ ಕೂಡ ಬೇರೆ ಬೇರೆ ಭಾಗದಿಂದ ಆರ್ಬಿಐ ಕಚೇರಿ ಮುಂಭಾಗದಲ್ಲಿ ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಆದರೆ ನಮಗೆ ಇಲ್ಲಿ ಹಣ ವಿನಿಮಯ ಮಾಡ್ಕೊಳ್ಳೋದಕ್ಕೆ, ಪ್ರಮುಖವಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂತ ಅವಕಾಶ ನೀಡ್ತಾ ಇಲ್ಲ. ಹೀಗಾಗಿ ಮುಂದೇನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಈ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೂರ್ತಿ ಜೊತೆ ಪ್ರಮೋದ್, TV9 ಬೆಂಗಳೂರು.